ನಮಸ್ಕಾರ. ನಮಸ್ತೆ. ಹೇಳೋಣ, ಇವತ್ತು ಈ ವಿಶೇಷತೆ ಏನಿದೆ, ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಮತ್ತು ಅಭಿಪ್ರಾಯ ಒಂದೆರಡು ಮಾತು ತಿಳಿಸಿ ನಮಗೆ. ನಮಸ್ಕಾರ. ನಾನು ಹಳ್ಳಿ ರೈತ ಅಂಬರೀಶ್ ಮಾತಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಇನ್ನೇನು ಕೆಲವೇ ದಿನಗಳಿರೋದ್ರಿಂದ ತುಂಬ ಒಂದು ಖುಷಿಯಾದ ಸಂಗತಿನೇ ಅಂತ ಹೇಳ್ಬೋದು ರೈತರಿಗೆ. ಯಾಕಂದರೆ ಪ್ರತಿ ಒಂದು ವರ್ಷ ಎಲ್ಲ ಈ ಭಾಗದ ರೈತರು ಕಾಯ್ತಾ ಇರ್ತಾರೆ, ಜಾತ್ರೆ ಯಾವಾಗ ಬರುತ್ತೆ, ಚೆನ್ನಾಗಿ ಮಾಡಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಸೊ ಆ ದೃಷ್ಟಿಯಿಂದ ದಯವಿಟ್ಟು ಎಲ್ಲ ನನ್ನ ರೈತ ಬಂದವ್ರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, 10ನೇ ತಾರೀಕು ಮೇಲ್ ಬನ್ನಿ, ಯಾಕಂದರೆ ಕನ್ಫ್ಯೂಷನ್ ಬೇಡ. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ಪ್ರತಿ ವರ್ಷ ನಾವೇನು ಹುಲ್ ಕೊಡ್ಕೊ ಬರ್ತಿದ್ದೀವಿ, ಈ ವರ್ಷನೂ ಅದನ್ನು ಮುಂದುವರಿಸ್ಕೊಂಡು ನಾವು ಬರ್ತಕ್ಕಂಥದ್ದು. ನಾವು 12ನೇ ತಾರೀಕಿಂದ ಹುಲ್ಲನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿ ಸತತವಾಗಿ ಕೊಡ್ತಾ ಬರ್ತೀವಿ. ಆ ನಂತರ ನಾವು ಹೇಳ್ತಕ್ಕಂಥದ್ದು, ದಯವಿಟ್ಟು ಬೇರೆ ತಾಲೂಕು ಬೇರೆ ಜಿಲ್ಲೆಗಳಿಗೆ ಮೊದಲನೇ ಆದ್ಯತೆಗಳು ಕೊಡ್ತೀವಿ. ಯಾಕಂದರೆ ಇಲ್ಲಿ ನಾವು ಹುಲ್ ಕೊಡೋ ಉದ್ದೇಶ ಇಷ್ಟೇ, ನಮ್ಮ ರೈತರಿಗೆ ಒಂದೊತ್ತು ಹುಲ್ ಕೊಡೋದು ಅನುಕೂಲ ಆಗಲಿ. ಯಾಕಂದರೆ ಬೇರೆ ಜಿಲ್ಲೆ ಬೇರೆ ತಾಲೂಕುಗಳಿಂದ ಬಂದಿರ್ತಾರಲ್ಲ, ಅಲ್ಲಿಂದ ತಗೊಬಂದಿರ್ತಾರೋ ಇಲ್ಲಾಂದ್ರೆ ಆಗೋಗಿರುತ್ತೆ, ನಾವು ಕೊಡೋದು ಒಂದೊತ್ತಕ್ಕಾದರೂ ಯುಟಿಲೈಸ್ ಅವ್ರಿಗಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ನಾವೊಂದು ಈ ಒಂದು ಕಾರ್ಯಕ್ರಮನ ಸತತವಾಗಿ 3 ವರ್ಷಗಳಿಂದ ಮಾಡ್ಕೊ ಬರ್ತಾ ಇದ್ದೀವಿ. ನೀವು ಹೀಗೆ ನಮಗೆ ಬೆಂಬಲಿಸಿದರೆ ಖಂಡಿತ ಇನ್ನೂ ದೊಡ್ಡ ಮಟ್ಟಕ್ಕೆ ಕೊಡೋ ಅಂಥ ಕೆಲಸ ಆಗುತ್ತೆ. ಹೋದ ಸತಿ 30 ಲೋಡನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಹುಲ್ಲನ್ನ ಪ್ರತಿ ದಿನ ಕೊಟ್ಟಿದ್ದೀವಿ. ಈ ವರ್ಷವೂ ಅಷ್ಟೇ ನಮಗೆ ದೇವರ ಭಗವಂತ ಶಕ್ತಿ ಕೊಟ್ಟಿದ್ದಾರೆ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ಅಷ್ಟೇ, ಈ ಭಾಗದ ಎಲ್ಲ ರೈತ ಬಾಂಧವರಿಗೆ, ಹಾಗೆ ನಿಮ್ಮಲ್ಲಿ ಏನನ್ನ ಹುಲ್ಲು ಕೊಡಬೇಕು ಅಂದ್ಕೊಂಡಿದ್ದೀರಿ, ದಯವಿಟ್ಟು ನೋಡಿ, ಇಲ್ಲಿ ಘಾಟಿ ಮುಖ್ಯ ರಸ್ತೆ, ಆಮೇಲೆ ರಸ್ತೆ ಪಕ್ಕದಲ್ಲೇ ನಾವು ಹುಲ್ಲನ್ನು ಆಲ್ರೆಡಿ ಸ್ಟಾಕ್ ಮಾಡಿದ್ದೀವಿ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು, ನಿಮಗೆ 1 ಕಟ್ಟಾದರೆ 2 ಕಟ್ಟಾದ್ರೆ ನಿಮ್ಮ ಪ್ರೀತಿ, ಯಾಕಂದರೆ ಬಸಪ್ಪನ ಸೇವೆ ಆದರೂ ಆಗುತ್ತೆ. ದಯವಿಟ್ಟು ನಿಮ್ಗೆ ಎಷ್ಟು ಸಾಧ್ಯ ಆದರೆ ಅಷ್ಟು ತಂದು ಇಲ್ಲಿ ಹುಲ್ಲನ್ನು ನೀವೇ ಇಡ್ಬೋದು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮ ಈ ಭಾಗದ ಎಲ್ಲ ರೈತ ಮುಖಂಡರಿಗೆ. ಸೊ ಹಾಗೆ ಜಾತ್ರೆ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಈ ಸರಿ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜ್ಯದಲ್ಲಿ ಫಸ್ಟು ನಮ್ಮ ಜಾತ್ರೆ ಆಗ್ತದೆ, ಅದು ಗಂಡು ಜಾತ್ರೆ ಅಂತಲೇ ಹೆಸರು ಪಡೆದಿರ್ತಕ್ಕಂಥದ್ದು. ಹೋದ ವರ್ಷ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಅನೇಕ ಜಿಲ್ಲೆಯವ್ರಿಗೆ ಕರೆಸ್ಬಿಟ್ಟು ಇಲ್ಲಿ ವಿಶ್ವ ರೈತರ ದಿನಾಚರಣೆ ಅಂಗವಾಗಿ ಅವ್ರಿಗೆ ಪಾದಪೂಜೆ ಮುಖಾಂತರ ಒಂದು ಗೌರವವನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿರ್ತಕ್ಕಂಥ ಕೆಲಸ ಮಾಡಿದ್ವಿ. ಈ ವರ್ಷವೂ ಅಷ್ಟೇ ನಾವು, ಯಾಕಂದರೆ ಒಬ್ಬ ರೈತ ದೇಶದ ಬೆನ್ನೆಲುಬು, ಒಬ್ಬ ರೈತ ಇಲ್ಲ ಅಂದರೆ ನಮ್ಮ ದೇಶನೇ ಇಲ್ಲ ಅಂತೇಳಿ ನಾವು ಅನೇಕ ವೇದಿಕೆಗಳಲ್ಲಿ ಮಾತಾಡ್ತೀವಿ. ಸೊ ಅಂಥ ಒಂದು ರೈತರಿಗೆ ನಾವೇನು ಮಾಡ್ತಾಯಿದ್ದೀವಿ, ಈ ಸರಿ ನಮ್ಮ ರೈತ ನಮ್ಮ ಸ್ಟಾರ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ, ನಮ್ಮ ಮೊದಲನೇದಾಗಿ ನಮ್ಮ ಹೋಬಳಿ ನಮ್ಮ ತಾಲೂಕಿನ ರೈತರಿಗೆ ಆದ್ಯತೆಯನ್ನು ಕೊಟ್ಟು, ಯಾಕಂದರೆ ಅವ್ರಿಗೆ 12ನೇ ತಾರೀಕು ಎಲ್ಲ ರೈತರಿಗೆ ನಾವು ಕರೆದಿದ್ದೀವಿ, ಗುರ್ಸ್ಬಿಟ್ಟು ಆ ರೈತರು, ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳೋದಷ್ಟೇ, 12ನೇ ತಾರೀಕು 10 ಗಂಟೆಗೆ ಈ ಒಂದು ವೇದಿಕೆ ಹತ್ರ ಬಂದು ನಾವು ಕೊಡೋ ಅಂಥ ಸಣ್ಣ ಒಂದು ಸೇವೆನೇ ಅಂದ್ಕೊಳ್ಳಿ, ಇದೊಂದು ಸೇವೆನೇ. ಸೊ ಆ ದೃಷ್ಟಿಯಿಂದ ದಯವಿಟ್ಟು ಎಲ್ಲ ನಮ್ಮ ರೈತ ಬಂದವರು, ನಮ್ಮ ತಾಲೂಕು, ಹೋಬಳಿ, ಆಮೇಲೆ ನಮ್ಮ ಜಿಲ್ಲೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಗಳು ಭಾಗಿಯಾಗಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಅನ್ನತ ಭಾವಿಸ್ಬಾರ್ದು. ಯಾಕಂದರೆ ಈ ಒಂದು ಇಂಥ ಒಂದು ಕಾರ್ಯಕ್ರಮಗಳಿಗೆ ನಿಮ್ಮ ಒಂದು ಸಹಕಾರ, ಆಮೇಲೆ ನಿಮ್ಮೊಂದು ಪ್ರೋತ್ಸಾಹ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕಾರ್ಯಕ್ರಮಗಳು ರೂಪಿಸೋದು ಕಷ್ಟ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಕಾರ್ಯಕ್ರಮಗಳಿಗೂ ರೂಪಿಸಿದಾಗ ನೀವು ನಮ್ಮ ಬೆನ್ನೆಲುಬಿಗೆ ನಿಂತ್ಕೊಂಡು, ಅಣ್ಣ ಇಂಥ ಒಂದು ಕಾರ್ಯಕ್ರಮಗಳು ಮಾಡಿರಿ, ಚೆನ್ನಾಗಿರುತ್ತೆ, ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ಘಾಟಿ ಹೆಸರು ಇನ್ನೂ ಒಳ್ಳೆಯ ಒಂದು ಹೆಸರು ಆಗುತ್ತೆ. ಯಾಕಂದರೆ ನಮ್ಮ ಒಂದು ಸಂಸ್ಕೃತಿ ಅದು, ಎಲ್ಲರನ್ನೂ ಬರಮಾಡಿಕೊಳ್ಳುವಂಥ ಸಂಸ್ಕೃತಿ, ಅವ್ರಿಗೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಸಂಸ್ಕೃತಿ. ನಾವು ಅದನ್ನು ಕೊಟ್ಟು ಅದೇ ಥರ ಬೇರೆ ಕಡೆ ನಮ್ಮ ಭಾಗದ ಈ ಭಾಗದ ರೈತರು ಬೇರೆ ಕಡೆ ಹೋದಾಗ ಕೂಡ ಅದೇ ಥರ ಒಂದು ಗೌರವವನ್ನು ಕೊಡ್ತಾರೆ ಅಂತ ಒಂದು ಭಾವಿಸ್ತಾ, ಇಡೀ ರಾಜ್ಯ ವ್ಯಾಪ್ತಿ ಜಿಲ್ಲೆಗಳಿಗೆ ಒಬ್ಬೊಬ್ರು ತಗೊಂಡು ಅವರು ಕೂಡ ನಾವು ಗೌರವನ ಕೊಡುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಈ ಭಾಗದ ರೈತರು ಆ ಭಾಗಕ್ಕೆ ಹೋದಾಗ ಅವರು ಕೂಡ ನಮ್ಮ ರೈತರನ್ನ ಗೌರವ ಕೊಡಲಿ. ಯಾಕಂದರೆ ನಾವು ಯಾವ ಥರ ಅವ್ರು ಗೌರವ ಕೊಟ್ಟಿರ್ತೀವೋ ಅದೇ ಥರ ನಮ್ಮ ರೈತರು ಆ ಭಾಗಕ್ಕೆ ಹೋದಾಗೂ ಗೌರವ ಕೊಡಬೇಕು ಅಂತೇಳಿ ನಮ್ಮ ಈ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಬ್ಬ ರೈತನೇ ಒಬ್ಬ ಸ್ಟಾರು, ಯಾಕಂದರೆ ರೈತರಿಗಿಂತ ಬೇರೆ ಯಾರೂ ಸ್ಟಾರ್ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಅಂಬರೀಷಣ್ಣವ್ರೆ, ಈ ಸರಿ ಘಾಟಿ ಜಾತ್ರೆಯಲ್ಲಿ ಎಲ್ಲ ಥರದ ಹುಲ್ಲುಗಳು, ಅಂದರೆ ಹುಲ್ಲು ಕೊಡ್ತಾರಲ್ಲ, ಎಲ್ಲ ದಾನಿಗಳೇ ಕೊಡ್ತಾರಾ, ಇಲ್ಲ ನಿಮ್ಮ ಕಡೆಯಿಂದ ಏನಾದರೂ ಇದೆಯಾ, ಇಲ್ಲ ದಾನಿಗಳು ಇದ್ದಾರೆ ಇದರಲ್ಲಿ? ಖಂಡಿತ. ಈಗ ನಾವ್ ಹೇಳ್ದ್ನಲ್ಲ, ನಿಮ್ ಮುಖಾಂತರನೇ ಕರೆ ಕೊಟ್ನಲ್ಲ, 1 ಕಟ್ಟಾದ್ರೆ 2 ಕಟ್ ಹಾಕಿದ್ರು ತಂದು ಧಾನ್ಯಗಳು ತಂದು ಇಲ್ಲಿ ಹಾಕ್ಬೋದು. ನಾವ್ ಯಾವ್ದೇ ರೀತಿಯಾಗಿ ನಮ್ಮನ್ನ ನಾವೇ ಇನ್ನೊಂದು ಹೇಳ್ತಾ ಇದೀನಿ, ಯಾವ್ದೇ ರೀತಿ ದುಡ್ಡು ಎಕ್ಸ್ಪೆಕ್ಟೇಷನ್ ಯಾರ ಹತ್ರ ನಾವು ಮಾಡೋಕ್ ಹೋಗಲ್ಲ. ಆ ಭಗವಂತ ಆ ಒಂದು ಶಕ್ತಿ ಮೀರಿ ನಮ್ಗೆ ಭಗವಂತ ಇಟ್ಟವ್ರೆ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು, ನಮ್ಗೆ ದುಡ್ಡು ಅವಶ್ಯಕತೆ ಇಲ್ಲ.
ನಾವು ವ್ಯಾಪಾರ ಐತೆ, ವಹಿವಾಟು ಐತೆ, ಅದರಿಂದ ಬರ್ತಕ್ಕಂಥ ದುಡ್ಡನ್ನು ಒಂದು 10% ಇದಕ್ಕೆ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ಹೊರತು ಬೇರೆ ನಮಗೆ ಅನೇಕ ಕೆಲಸಗಳಿದೆ. ಸೊ ಆ ದೃಷ್ಟಿಯಿಂದ ನಾವು ಹೇಳ್ತಕ್ಕಂಥದ್ದು, ನಿಮ್ಮ ಪ್ರೀತಿಯಿಂದ 1 ಕಟ್ಟ 2 ಕಟ್ಟ ಇಲ್ಲ ಒಂದು ಟ್ರ್ಯಾಕ್ಟರ್ ಕೊಡಿಸ್ಬೋದು. ಇಲ್ಲಿ ತಂದು ಹಾಕಿ ಇಲ್ಲಿ ಬರ್ತಕ್ಕಂಥ ರೈತರಿಗೆ ನಾವು ಈ ಸರಿ ಆಧಾರ್ ಕಾರ್ಡ್ ನೋಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡೋಂಥ ಕೆಲಸ ಮಾಡ್ತೀವಿ. ಮತ್ತೆ ಇನ್ನೊಂದು, ಇಲ್ಲಿ ಸ್ಥಳೀಕರಿಗಿನ ದೂರದಿಂದ ಬರೋರಿಗೆ ಹೆಚ್ಚಿನ ಒಂದು ಆದ್ಯತೆ. ಪ್ರೋತ್ಸಾಹ ಕೊಡಿ. ಯಾಕಂದ್ರೆ ಅವ್ರು ಎಲ್ಲಿಂದ ಬಂದಿರ್ತಾರೋ ನನಗಂತೂ ಗೊತ್ತಿಲ್ಲ, ಹುಲ್ಲು ಹೊರೆ ಎಲ್ಲ ಎತ್ಕೊಂಡ್ ಬರಕ್ ಆಗೋದಿಲ್ಲ. ಹಾಗಾಗಿ ಫಸ್ಟ್ ಮೊದಲ ಆದ್ಯತೆ ಅವ್ರಿಗೆ ನೀಡಿ. ನಮ್ಮ ಸ್ಥಳೀಕರು ಅಂದ್ರೆ ಇಲ್ಲೇ ಹೊಲ ಎಲ್ಲ ಕುಯ್ದಿರ್ತಾರೆ, ಅವ್ರಿಗೆ ಹೆಂಗೋ ಹುಲ್ ಸಿಗುತ್ತೆ, ಇಲ್ಲ ಬೇರೆ ಹತ್ರ ಈಸ್ಕೊಂಡಾದ್ರೂ ಬಂದ್ಬಿಡ್ಬೋದು ಒಂದು ಅರ್ಧ ಗಂಟೆಗೆ. ಖಂಡಿತ. ದೂರದಿಂದ ಬಂದಿರೋರು ಜಾಸ್ತಿ ಕಷ್ಟ ಆಗುತ್ತೆ. ಖಂಡಿತ. ಹಾಗಾಗಿ ಫಸ್ಟ್ ಮೊದಲ ಆದ್ಯತೆ ಅವ್ರಿಗೆ ನೀಡಿ ಅಂತ ಹೇಳ್ತಾ ನಿಮ್ಮ ಹತ್ರ ಸವಿಮನೆ ಪ್ರಾರ್ಥನೆ ಮಾಡ್ಕೊಂತೀನಿ. ಮತ್ತೆ ಇನ್ನೊಂದೇನಂತಂದ್ರೆ, ಈ ಸರಿ ನೀವು ರೈತರಿಗೆಲ್ಲ ಕರೆಸಿ ಒಳ್ಳೆ ಸನ್ಮಾನ ಮಾಡ್ತೀರ ಅಂತ ಹೇಳ್ತೀರಾ. ತುಂಬ ಖುಷಿಯಾದ ವಿಷಯ. ಕರ್ನಾಟಕದ ರೈತರಿಗೆ ಈ ಘಾಟಿ ಜಾತ್ರೆಯಲ್ಲಿ ಸನ್ಮಾನ ಅನ್ನೋದು ಒಂದು ಹೆಮ್ಮೆಯ ವಿಷಯನೇ. ಎಲ್ಲರೂ ಬರಲಿ ಅಂತ ಕೇಳ್ಕೊತೀನಿ ನಾನು ಅವ್ರ ಹತ್ರ. ಆಮೇಲೆ ತಮ್ಗೆ ಗೊತ್ತಿರೋಂಗೆ ತಾವು ಅನೇಕ ಬೇರೆ ಕಡೆ ಜಾತ್ರೆಗಳಿಗೆ ಹೋಗಿದ್ದೀರಾ. ನಮ್ಮ ಘಾಟಿ ಜಾತ್ರೆಗಳ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾ ಇದ್ದಾರೆ ಅನ್ನೋದು ನಮಗೆ ನಿಮ್ಮ ವಿಡಿಯೋಗಳು ನೋಡಿದ್ದೀವಿ. ಸುಮಾರು ಸಪ್ಲಮ್ ಜಾತ್ರೆ ಆಗಿರ್ಬೋದು, ಅನೇಕ ಇದ್ರಾಶ್ಪತ ಜಾತ್ರೆಗಳಿಗಾಗಿರ್ಬೋದು, ಅನೇಕ ಜಾತ್ರೆಗಳು ನೀವು ಹೋಗಿದ್ದೀರಾ. ಹೌದು. ನಮ್ಮ ಘಾಟಿ ಬಗ್ಗೆ ಹುಲ್ ಕೊಟ್ರಪ್ಪ, ನೀರು ಕೊಟ್ರು, ಏನೋ ಮಾನ್ಯ ಪ್ರಾಧಿಕಾರ ದೇವಸ್ಥಾನದಿಂದ 3 ಹೊತ್ತು ಊಟ ಕೊಟ್ರು, ಇವೆಲ್ಲ ಬಂದಾಗ ಈ ಸರಿ ಟೋಲ್ ಬೇರೆ ಫ್ರೀ ಇದೆ. ಹೌದು. ಇವೆಲ್ಲ ಆದಾಗ ನಮ್ಗೆ ಅಲ್ವಾ, ನಮ್ಮ ಘಾಟಿ ಭಾಗಕ್ಕೆ ಅಲ್ವಾ ಹೆಸರಾಗೋದು. ಹೌದು. ಸೊ ಆ ದೃಷ್ಟಿಯಿಂದ ನಾನು ಮನವಿ ಮಾಡ್ಕೊಳ್ಳೋದು, ನಮ್ಮ ಸ್ಥಳೀಕರು ನಮ್ಮನ್ನ ಬೆಂಬಲಿಸಿದ್ರೆ ಮಾತ್ರ ಯಾವುದೇ ಒಂದು ಸಕ್ಸಸ್ ಆಗೋಕ್ಕೆ ಕಾರಣ. ಇವತ್ತು ನನಗೆ ಆಲ್ರೆಡಿ ಬೆಂಬಲಿಸ್ತಾ ಬಂದಿರೋದಕ್ಕೆ ಇವತ್ತು ಹಳ್ಳಿ ರೈತ ಯಾರು ಅಂತೇಳಿ ಇಡೀ ರಾಜ್ಯಕ್ಕೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಹೋಬಳಿ, ನಮ್ಮ ತಾಲೂಕು, ನಮ್ಮ ಗ್ರಾಮ, ನಮ್ಮ ಜಿಲ್ಲೆ ಜನತೆ ಮಾಡಿದ್ದಾರೆ. ಇವತ್ತು ಜಿಲ್ಲಾ ಪ್ರಶಸ್ತಿನೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು. ಅದು ನಾನು ರಾಜ್ಯದ ರೈತರಿಗೆ ಅರ್ಪಿಸ್ತಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು, ಹೀಗೆ ನಮ್ಮನ್ನು ಬೆಂಬಲಿಸ್ತಾ ಹೋದಾಗ ಅನೇಕ ಕಾರ್ಯಕ್ರಮ ರೂಪಿಸೋಕ್ಕೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಧನ್ಯವಾದಗಳು ಅಂಬರೀಷ್ ಅವರೇ. ನಮ್ಗೆ ಒಳ್ಳೆ ಸವಿನಯವಾದ ಈ ಒಂದು ಮಾಹಿತಿ ಕೊಟ್ಟಿದ್ದೀರಿ. ರೈತರಿಗೆ ಅನುಕೂಲ ಆಗಲಿ, ರೈತರಿಗೆ ಒಳ್ಳೇದಾಗಲಿ. ಗೋ ಸೇವೆ, ಜನಾರ್ದನ ಸೇವೆ ಎಲ್ಲನೂ ಎರಡು ಒಂದೇ, ಎಲ್ಲ ದೇವ್ರಿಗೆ ಅರ್ಪಿತ. ಬಸವಣ್ಣನೂ ಒಂದೇ, ದೇವರು ಒಂದೇ ಅಂತ ನಂಬಿರೋರು. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ಇದೇ ಥರ ಮುಂದಿನ ದಿನಗಳಲ್ಲಿ, ಮುಂದಿನ ಜಾತ್ರೆಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯ ನಿಮ್ಮಿಂದ ಸಿಗಲಿ ಅಂತ ಕೇಳ್ಕೊಳ್ತಾ, ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾ ನಮ್ಮ ಹಳ್ಳಿ ರೈತರಾದಂತಹ ಅಂಬರೀಷ್ ಅವರಿಗೆ ಒಂದು ನಮನ ತಿಳಿಸಿ ಧನ್ಯವಾದಗಳು ಅಂಬರೀಷ್ ಅವರೇ. ಥ್ಯಾಂಕ್ ಯು. ಏನಿಲ್ಲ, ಆ ಥರ ಏನಿಲ್ಲ, ಒಂದೆರಡು ಮಾತು ಮಾತಾಡ್ಬೋದಾಗಿತ್ತು, ಅದನ್ನ ಕೇಳಿದಷ್ಟೇ. ತುಂಬಾ ಖುಷಿ ಆಗುತ್ತೆ ಅಣ್ಣ. ಸರಿ ಅಣ್ಣ, ಆಯ್ತಣ್ಣ.